ಹೇಳ್ತಾರ ಹರಿಪ್ರಸಾದ್ ಅವರು, ನಾವು ಒಂದೇ ಮಾತ್ರ ಆಡೋದಿಲ್ಲ, ನಾವು ಕೇವಲ ಎಲ್ಲರ ಲೈನ್ ಮಾತ್ರ ಆಡ್ತೀವಿ ಅಂತ. ಬಿ.ಕೆ. ಹರಿಪ್ರಸಾದ್ ಅವರೇ, ದೇಶದ ಗುಲಾಮ ಆಗಿದ್ರೆ, ದೇಶದ ಗುಲಾಮ ಆಗಿದ್ರೆ ಒಂದೇ ಮಾತ್ರ ಮಾಡಿ ಪೂರ್ಣ ಆಡ್ತಿದ್ದೆ. ನಿನ್ನ ದೇಶದ ಗುಲಾಮ ಅಲ್ಲ, ನೀನು ಕೇವಲ ಸೋನಿಯಾ ಗಾಂಧಿ ಗುಲಾಮ ಆಗಿದೆ. ಸೋನಿಯಾ ಗಾಂಧಿ ಗುಲಾಮ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಯಶಸ್ವಿಯಾಗಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಎದುರಿಸುತ್ತಿರುವ ಸಚಿವ ಬಿ. ನಾಗೇಂದ್ರ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಈ ಪ್ರತಿಭಟನೆ ನಡೆಯುತ್ತಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹೂವಿನಹಡಗಲಿ ಬಿಜೆಪಿ ಮಂಡಲಾಧ್ಯಕ್ಷ ಪೂಜಾರ್ ಮಲ್ಲಿಕಾರ್ಜುನ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು. ಇಡೀ ಜನತೆಗೆ ಮೋಸ ಮಾಡಿರುವ ಸಚಿವ ನಾಗೇಂದ್ರ ಅವರು ಸಂಪುಟದಲ್ಲಿ ಇರಲು ನೈತಿಕತೆ ಕಳೆದುಕೊಂಡಿದ್ದಾರೆ. ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು, ವಾಲ್ಮೀಕಿ ನಿಗಮದ ಹಣವನ್ನು ಪರಿಶಿಷ್ಟ ಪಂಗಡದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ರೈತರ ಗಂಗಾ ಕಲ್ಯಾಣ ಯೋಜನೆ ಬಳಸಬೇಕಿತ್ತು. ಆದರೆ ಈ ಹಣವನ್ನು ತೆಲಂಗಾಣ ಲೋಕಸಭಾ ಚುನಾವಣೆಗೆ ಬಳಸಲಾಗಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವುದರಿಂದ ಬೇಲ್ ಸಿಕ್ಕಿರಬಹುದು. ಆದರೆ ಸಚಿವ ಸ್ಥಾನದಲ್ಲಿ ಮುಂದುವರಿಯಲು ಅವರಿಗೆ ನೈತಿಕತೆ ಇಲ್ಲ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಬಿಜೆಪಿಯಿಂದ ಪಾದಯಾತ್ರೆ ಸೇರಿದಂತೆ ಬೃಹತ್ ಹೋರಾಟಗಳು ಮುಂದುವರಿಯಲಿವೆ ಎಂದು ಎಚ್ಚರಿಸಿದರು. ಹೂವಿನಹಡಗಲಿ ಮಂಡಲಾಧ್ಯಕ್ಷ ಪೂಜಾರ್ ಮಲ್ಲಿಕಾರ್ಜುನ, ಜಿಲ್ಲಾ ಉಪಾಧ್ಯಕ್ಷ ಸಂದೀಪ್ ಸಿಂಗ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಸ್ ರಾಘವೇಂದ್ರ ಸೇರಿದಂತೆ ಬಿಜೆಪಿ ಹಲವರು ಉಪಸ್ಥಿತರಿದ್ದರು. ಆದ್ರೆ ಇವತ್ತು ಹಿಂದುಳಿದಂತಹ ಜಾತಿಗಳನ್ನ, ದಲಿತರನ್ನ ಇವತ್ತು ಎಲ್ಲಾ ರೀತಿಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂತ ಕೆಲಸ ಯಾವುದನ್ನ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂತ ಬಂದಿದೆ. ಬಹುಶಃ ಹಿಂದುಳಿದಂತ ನಾಯಕರೆಲ್ಲರೂ ಇವತ್ತು ಯಾವ ರೀತಿಯಲ್ಲಿ ಮೋಸ ಆಗ್ತಾ ಇದೆ ಅಂತ ವಿಚಾರವನ್ನು ನೋಡಿದಂತ ಟೈಮಲ್ಲಿ ಇವತ್ತು ನಮಗೆ ಮೋಸ ಆಗ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಹಿಂದುಳಿದಂತಹ ಜಾತಿಗಳು, SC STಗಳು ಎಲ್ಲ ಪೇರೆಂಟ್ ಬಾಡಿಯಲ್ಲಿ ಎಲ್ಲ ನಾಯಕರೆಲ್ಲರೂ ಸೇರ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಎದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ವಿ? ಏನೆಂದ್ರೆ ನಮ್ಮ ರಾಜಕೀಯ ಅಸ್ತಿತ್ವಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದೀವ. ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು SC ನಿಗಮದಲ್ಲಿ ಏನು ವಾಲ್ಮೀಕಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಆಗಿದ್ದಕ್ಕೋಸ್ಕರವಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ನಾಗೇಂದ್ರ ಅವರು ಪಾಲಿದೆ, ನಾಗೇಂದ್ರ ಅವರು ಶಾಮೀಲಾಗಿದ್ದಾರ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಸದನದಲ್ಲಿ ಕೂಡ ಒಪ್ಪಿಕೊಂಡಿದ್ದಾರ. ಇವತ್ತು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಇವತ್ತು 186 ಕೋಟಿ ರೂಪಾಯಿದಲ್ಲಿ ಇನ್ನ 87 ಕೋಟಿ ರೂಪಾಯಿ ಇನ್ನ ಕಟ್ಟಬೇಕು ಅನ್ನಂತ ಮಾತು ಅವತ್ತಿನ ಮುಖ್ಯಮಂತ್ರಿಗಳು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡಿದರು. ಇವತ್ತು ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅವರು ಅದಕ್ಕಿಂತ ಮುಂಚೆ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ನಂತರ ಅವರು ಜೈಲಿಗೆ ಕೂಡ ಹೋದ್ರು. ಜೈಲಿನಿಂದ ಮತ್ತೆ ಬೇಲನ್ನು ಪಡ್ಕೊಂಡು ಬಂದ್ರು. ಇವತ್ತಿನ ಇಂದಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮುಖ್ಯಮಂತ್ರಿಗಳಾದ ನಂತರ ಅವರು ಪುನಃ ಮಂತ್ರಿ ಸ್ಥಾನದಲ್ಲಿ ತಗೊಂಡಂತ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿಗಳು ಕೇಳ್ತೀನಿ, ಇವತ್ತು 187 ಕೋಟಿ ರೂಪಾಯಿ ಇವತ್ತು ಯಾರ ಹಣ ಇದು? ಇವತ್ತು ಯಾರ ಹಣ ಇದು? ಬುಡಕಟ್ಟು ಸಮುದಾಯಗಳ SC ST ಮಕ್ಕಳ ಅದು ಸ್ಕಾಲರ್ಶಿಪ್ ಹಣ, SC ST ಮಕ್ಕಳ ಬೂಟು ಸಾಕ್ಸ್ ತಗೊಳ್ಬೇಕಾದಂತ ಹಣ, ST ಸಮುದಾಯದಲ್ಲಿದ್ದಂತ ಯಾವ್ಯಾವ ಬುಡಕಟ್ಟು ಸಮುದಾಯಗಳಲ್ಲಿ SC ST ಕಾಲೋನಿಗಳಿದ್ದವನೋ ಅದು ಅಭಿವೃದ್ಧಿ ಮಾಡಬೇಕಾದಂತ ಹಣ, ಇವತ್ತು SC ST ಜನಾಂಗದಲ್ಲಿ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರಿಂದ ಅವ್ರಿಗೆ ಬೇಕಾದಂತ ಪ್ರೋತ್ಸಾಹನ ಕೊಡುವಂತ ಹಣ, ಯಾರನ್ನ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾರನ್ನ ಬೋರ್ವೆಲ್ ಹಾಕೋಬೇಕಂದ್ರೆ ಅದಕ್ಕೆ ಹಾಕ್ಬೇಕಂತ ಹಣ ಕೇವಲ 187 ಕೋಟಿ ರೂಪಾಯಿ. ಒಬ್ಬ ಮಂತ್ರಿ ನಾಗೇಂದ್ರ ಭ್ರಷ್ಟ ಮಂತ್ರಿ 187 ಕೋಟಿ ರೂಪಾಯಿ ಇವತ್ತು ಭ್ರಷ್ಟಾಚಾರ ಮಾಡಿದ. ಆ 187 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಈ ಪ್ರಶ್ನೆ ನಾವೆಲ್ಲರೂ ಕೂಡ ಕೇಳಬೇಕಲ್ಲ. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ನಂತರ ಆ 186 ಕೋಟಿ ರೂಪಾಯಿ ಎಲ್ಲಿ ಕಳಿಸಿದನ? ಇವತ್ತು ಬಡವರ ಹಣ, ಇವತ್ತು SC ST ಮಕ್ಕಳು ಸ್ಕಾಲರ್ಶಿಪ್ ಹಣ, ಇವತ್ತು ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಮಕ್ಕಳಿಗೆ ಪ್ರೋತ್ಸಾಹನ ಇಲ್ಲಾರ್ದಂತೆ, SC ST ಮಕ್ಕಳಿಗೆ ಇವತ್ತು SC ST ತಾಯಂದಿರಿಗೆ ಗಂಗಾ ಕಲ್ಯಾಣ ಯೋಜನೆ ಇಲ್ಲಾರ್ದಂತೆ, ಒಬ್ಬ ಬೋರ್ವೆಲ್ ಇಲ್ಲಾರ್ದಂತೆ ಆ ಹಣ ಎಲ್ಲ ಕೂಡ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಇವತ್ತು ತೆಲಂಗಾಣದಂತ ರಾಜ್ಯಕ್ಕೆ ಕಳಿಸಿಕೊಟ್ರು. ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅನ್ನೋರು ಮುಖ್ಯಮಂತ್ರಿಗಳು ಅಲ್ಲಿ ಆ ಚುನಾವಣೆಗೆ ಬಳಕೆ ಮಾಡಿಕೊಂಡ್ರು.
ಅವರು ನಾಗೇಂದ್ರ ಅವರು ಕೇವಲ ತೆಲಂಗಾಣ ಚುನಾವಣೆಗಳು ಒಂದೇ ಬಳಕೆ ಮಾಡಿದ್ರಂತ ಬಳ್ಳಾರಿಯ ಜಿಲ್ಲೆಯ ಲೋಕಸಭೆ ಚುನಾವಣೆಗಳಿಗೆ ಇವತ್ತು ಬಳಕೆ ಮಾಡಿಕೊಂಡ್ರು. ಲೋಕಸಭೆ ಚುನಾವಣೆಗಳ ಬಳಕೆಯನ್ನು ಮಾಡಿಕೊಂಡ ನಂತರ ಯಾವ್ಯಾವ ಬಂಗಾರ ಅಂಗಡಿಗೆ ಹಣವನ್ನು ಹಾಕಿದ್ರು, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಹಣವನ್ನು ಹಾಕಿದ್ರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.